ಮೇದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಚಿತ್ತನುತೆ ಭಗವತಿ ಹೇತಿ ಕಂಠ ಕುಟುಂಬಿನಿ ಭೂರಿ ತುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರವರ್ತರನ್ನ ಜಗತ್ತಿಯ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ಈ ಕ್ಷೇತ್ರದ ಮಹಾದೇವ ಜಗನ್ಮಾತೆಯಾದಂಥ ದುರ್ಗಾದೇವಿಯನ್ನು ಸ್ಮರಿಸುತ್ತಾ ನಮ್ಮ ಚನ್ನ ಬಸವ ಸಮಾಜ ಹಾಗೂ ಎಲ್ಲ ಸಮಸ್ತ ಸಮಾಜದ ಮಹಾಜನಗಳೇ ಮಾತೆ ಇವತ್ತಿನ ದಿವಸ ವಲ್ಪರಿ ಗ್ರಾಮದಲ್ಲಿ ಒಂದು ದೊಡ್ಡ ಪರ್ವ ಜಗನ್ಮಾತೆಯ ಮಹಾತಾಯಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಈ ಕಾರ್ಯಕ್ರಮ ಭಾಗಿಯಾದ ಯಾವತ್ತೂ ನಮ್ಮ ಮಹಾಜನಗಳೇ ಮಾತೆ ಇವತ್ತಿನ ದಿವಸ ಮಹಾತಾಯಿ ಪ್ರತಿಷ್ಠಾಪನೆ ಈ ನಿಬಂಧ 3 ನೆಲೆಸಿಲ್ಲ. ಇವತ್ತು ಮಹಾತಾಯಿ ದುರ್ಗಾ ಮಾತೆ ಯಾವಾಗಲೂ ದುಷ್ಟರನ್ನ ಸಂಹಾರ ಮಾಡಿ ಒಳ್ಳೆಗೊಳಿಸತಕ್ಕಂಥ ಮಹಾಮಾತೆ ಜಗನ್ಮಾತೆ. ಅದಕ್ಕೆ ಆ ಜಗನ್ಮಾತೆಯ ಮಹಾಮಂದಿರವನ್ನ ಸರ್ವಾಂಗ ಸುಂದರವಾಗಿ ಕಟ್ಟಿದ್ದೀನಿ. ಎಷ್ಟು ಚಂದ ಜಾಗ ಇದು ಕಟ್ಟಿದಂತ ನಮ್ಮ ರವಿಕುಮಾರ್ ಬಂದಾರ. ರವಿ ಬಂದಾರ ಕಟ್ಟಿದಂತ ಶಿಲ್ಪಿ ಬಂದಾರ. ಅದಕ್ಕೆ ನಮ್ಮ ಸಂತೂರ್ ಮಂಡಳ ಕೂಡ ಕಟ್ಟಿದ. ಈಗ ಹೊಸ ನಮ್ಮ ಹಿಂಗೆ ಮಾಡಿದ. ಈಗ ಹೆಂಗೈತಿಗೆ ಇದನ್ನ ಆದವರು ಸುಮಾರು 60-70 ಲಕ್ಷ ಮಠ ಅವನು ಕಟ್ಟಾನೆ. ಅದಕ್ಕೆ ಇದು ಕಟ್ಬೋದು. ಅವ್ರು ಭಾಳ ಸಂತೋಷ. ಅದಕ್ಕೆ ದೇವ್ರು ಯಾಕೆ ನಾವು ಬೇಕಂದ್ರೆ ಜೀವನದೊಳಗೆ ನಾವು ದುಡಿತೇವೆ ಉಳಿತೀವೆಲ್ಲ ಮಾಡ್ತೀವಿ. ಆದ್ರೆ ಸುಖಶಾಂತಿ ನೆಮ್ಮದಿ ಸಿಗುವಾಗ ನಮಗೆಲ್ಲ ಜಗನ್ಮಾತೆ ಜಗತ್ತು ರಕ್ಷಣೆ ಮಾಡ್ತಕ್ಕಂಥ ಮಹಾತಾಯಿ ದುರ್ಗಾ ಮಾತೆ. ಅದಕ್ಕೆ ಈ ದೇವಿ ಪುರಾಣ ಚಾಲು ಐತಿ. ನವರಾತ್ರಿ ದಿವಸ 9 ದಿವಸ 9 ಅವತಾರ ಮಾಡ್ತಾರೆ ಮಹಾತಾಯಿ. 9 ದಿವಸ 9 ಅವತಾರ. ಅದಕ್ಕಂತ ಲಕ್ಷ್ಮೀ ಅವತಾರ, ಸರಸ್ವತಿ ಅವತಾರ, ಶೈಲಿ ಅವತಾರ, ಹೀಗ 9 ಅವತಾರ ತಾಡಿ ಕೊನೆಗೆ ಮಹಾಮಾತೆ ಆ ರಕ್ತದಿಂದ ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಮಹಾತಾಯಿ ದುರ್ಗಾದೇವಿ ರಕ್ತದಿಂದ ಅವನು ಮಹಾಶಕ್ತಿ ಪಡ್ಕೊಂಡ ದೇವರದೇ. ಅವ್ನು 7 ಸಲ ಸಂಹಾರ ಮಾಡಿದ್ರು ಕೂಡ ಮತ್ತೆ ಹುಡ್ತಾರೆ, ಮತ್ತೆ ಬಂದಿರ್ತಾರೆ, ಹಾಗೆ ಹಾಕೊಳ್ತಾರ. ಅದಕ್ಕೆ ಏನ್ ಮಾಡಬೇಕು ಅಂತ ಜಗನ್ಮಾತೆ ದುರ್ಗಾ ಮಾತೆ ಹಸಾಸ ನಿಂತ್ಬಿಟ್ಟ. ಮತ್ತೆ ಪರಶುವಂತರ ಹುಡುಗ ಸಾಕಾಯ್ತು, ಹೊಡೆಯಕ್ಕಾಗಲ್ಲ ಅವನ, ಏನ್ ಮಾಡ್ಲಿ ಅಂತ ಭಾಳ ಜನ್ಮ ನೋಡಿರ್ತ. ನೋಡು, ಒಬ್ಬ ಯೋಗಿಯಿಂದ, ಒಬ್ಬ ಋಷಿಯಿಂದ, ಒಬ್ಬ ಶಿವಯೋಗಿಯಿಂದ ಆ ದೀಕ್ಷೆ ಪಡೆದ. ಅದಕ್ಕೆ ನೀನಿಗೆ ಸದ್ಯ ದೀಕ್ಷೆ ಪಡೆದು ಹೋಗಿ ಸಂಹಾರ ಶಕ್ತಿ ಬರ್ತದೆ. ಮತ್ತೆ ಆಚಿದ್ರ ಮಹಾದೇವ್ ದೀಕ್ಷೆ ಪಡೆದು ಮತ್ತೆ ಬರ್ತಾರೆ ಸಂಹಾರ ಮಾಡಲಿಕ್ಕೆ. ಅವ್ರು ಮಹಾಕಾಳಿಯಾಗಿ ಬಂದ್ಬಿಟ್ರು. ಏನಕ್ಕೆ ಉಳಿದ್ರೆ ಅಂದ್ಬಿಟ್ಟು ಜಗತ್ ನಿಂಬರ್ರಿ ಅವರು. ಅದಕ್ಕೆ ರಕ್ತ ಜೀವನ ಅಂತ ಮಹಾಕಾಳಿಯಾಗಿ ಬಂದ್ಬಿಟ್ರು. ನಮ್ಮ ಬಂದರು ಬಂದೆಲ್ಲ ಮಾಡಿ ಆಯ್ತು. ಒಂದ ಅವ್ರ ರಕ್ತ ಬೀಜ ಹೆಂಗಿದ್ದಂದ್ರೆ ಒಂದು ಹನಿ ರಕ್ತ ನನಗೆ ಬಿದ್ರೆ ಮತ್ತೆ 100 ಮಂದಿ ಸಾವಿರ ಬಂದು ಬಿಡ್ತಾರೆ. ಅವನಂತ ಶಕ್ತಿ ಒಂದು ಹನಿ ರಕ್ತ 100 ಮಂದಿ ಸಾವಿರ ಬಂದು ಬಿಡ್ತಾರೆ. ಅಂತ ಹೊಡಿದ ಹಾಕಪ್ಪ. ರಾವಣ ಶಕ್ತಿ ಪಡ್ಕೊಂಡಿದ್ದ ಪರಶುವಿನಿಂದ. ರಾಮ ಬೇಕಾದ್ರೆ ಹೊಡೆದ 10 ತಲೆ ರಾವಣ ಬೇಗ ಹೊಡೆದ 1000 ಗುಂಡ ಹಾರಿಸಿದ್ರು ಕೂಡ ರಾಮ ಜಾಗಿ ಹಾಗಾಗ್ತದೆ. ಮತ್ತೆ ಒಬ್ಬರು ಹಾಗಾಗಿದ್ದ. ಹಾಗೆ ಇವನು ರಕ್ತ ಹಂಗೆ ಮಾಡ್ತಾ ಇದ್ದ. ಮುಂದೆ ರಾವಣ ಏನ್ ಮಾಡಿದ್ರು ಪರಶುವಿಂದು ಅವ್ರ ಕೆಲಸ ಬಂದಿದ್ದವ. ಅವ್ರು ಮರಣದಿಂದ ರಾವಣ ಮರಣತೆ ಇದ್ದ. ಒಂದು ಅವ್ರ ಕೆಲಸ ಬಂದಿದ್ದ ರಾವಣ. ಇಲ್ಲಿ ಹೊಟ್ಟಾಗಿತ್ತು. ಅದು ಯಾರು ಗೊತ್ತಿದ್ದಿಲ್ಲ. ಅತಿ ಗುಪ್ತವಾದ ವಿಷಯಗಳನ್ನ ಅತಿ ಗುಪ್ತವಾದ ವಿಷಯಗಳನ್ನ ನಮ್ಮ ಅಂಟ ಬಂದು ಕಾಯಿತ್ತು. ಅತಿ ಗುಪ್ತ ವಿಷಯ ಯಾರು ಮುಂದೆ ಹೇಳಬಹುದು. ಅತಿ ಗುಪ್ತವಾದ ವಿಷಯಗಳನ್ನ ಅದು ವಿಷಯ ವಿಭೀಷಣ ರಾಮದ ವಿಷಯ ವಿಭೀಷಣ ಮಾತ್ರ ಗೊತ್ತಿತ್ತು. ಮತ್ತೆ ಯಾರು ಗೊತ್ತಿದ್ದೇನೆ ಬಂದು ರಾಮಕ್ಕೆ ಸೇರ್ಕೊಳ್ತಾರೆ. ವಿಭೀಷಣ ರಾಮ ಕೆಲಸ ಬಂದು ಸೇರ್ಕೊಳ್ಬೇಕು. ರಾಮ ಹೊಡೆದು ಸಾಕಾಗಿ ಪಾಪ ಏನ್ ಮಾಡಪ್ಪ ಅಂತ ಕೂತು ರಾಮ 1000 ಉಂಡು ಹಾಕಿ ಮತ್ತೆ ಉಂಡು ಆಗಿರ್ತಾರೆ. ಮತ್ತೆ ಗೊತ್ತಿರ್ತಾರೆ ರಾಮ ಏನ್ ಮಾಡಪ್ಪ. ಆ ವಿಭೀಷಣ ಇಲ್ಲ ಅವ್ರ ಬಟ್ಟೆಯೊಳಗೆ ಅಮೃತ ಕಲ್ಸೈತಿ, ಶಿವ ಕೊಟ್ಟದ್ದು ಅಮೃತ ಕಲ್ಸೈತಿ. ಅದಕ್ಕೆ ಇದೇ ತುಳಿ ಬೆಲೆ ಇಲ್ಲ. ಆ ಗುರಿ ಧ್ವನಿ ಅಂದವ. ಲೇ ಪಾಪಿ ಅಂದವ ರಾವಣ. ಲೇ ಪಾಪಿ ಚಾಂಡಾದ ರಾಕ್ಷಸ ವಂಶ ನಿರ್ಮೂಲ ಮಾಡ್ತಕ್ಕಂಥ ಮಹಾಪಾಪಿ ಚಾಂಡಾದ. ಅದೇ ಬೈದ ಮಾಡಿದ. ರಾಮ ಗುರಿ ಹೊರಬಿಟ್ಟಿದ್ರು. ಆ ಮುಟ್ಟು ಕಲ್ಸಕ್ಕೆ ಬಿತ್ತರು, ನೆಲಕ್ಕೆ ಬಿದ್ದರು. ಅವಾಗ ಸತ್ತವ ರಾಮ. ಅವ್ರು ಮಣ್ಣ ನಿಂತಿದ್ದ. ಇನ್ನು ಇವತ್ತಿಗಿರ್ತಿದ್ದವ ರಾವಣ. ಮಣ್ಣ ನಿಂತಿದ್ದ ಅವಾಗ ಸೃಷ್ಟಿಕರ್ತ ಬ್ರಹ್ಮ ಇದ್ದಾನ. ಆ ಬ್ರಹ್ಮದ ಮೊಮ್ಮಗೈವ ರಾಮನಂದ್ರ. ಅದಕ್ಕಂತ ದೃಷ್ಟಿಯಿಂದ ಯಾವತ್ತೂ ದುಡ್ಡು ಶಕ್ತಿ ಸಮಾಜಕ್ಕೆ ದೊಡ್ಡ ಶಕ್ತಿ ಇರಬೇಕು. ಅದಕ್ಕೆ ಅತಿ ಗುಪ್ತವಾದ ವಿಷಯಗಳನ್ನ ನಾವು ಯಾರು ಹೇಳಬಾರ್ದು. ಬೇಕು ಹೇಳ್ತೀನಿ ಮಕ್ಕಳಿಗೆ ತಂದು ಯಾರು ಅತಿ ಗುಪ್ತ ಹೇಳು ಅದು ಹೇಳಬಾರ್ದು. ಕಿವಿಗೆ ಮಾತ್ರ ಹೇಳ್ತೇವೆ.
ಹೇಳಿದಾಗ ವಿಭೀಷಣ ಗೊತ್ತಿತ್ತು, ನೀವು ಬಂದ ರಾಮನಿಗೆ ಕೈ ಕೊಡ್ತಾ ಹೇಳಿದ ಅದಕ್ಕೆ ಇದು ಮಹಾತಾಯಿ ರಕ್ತ ಬೀಜದ ಹೊಲಿಲಿಕ್ಕೆ ಮಾತು ಶಕ್ತಿ ಕೊಟ್ಟು ಒಂದು ಹನಿ ರಕ್ತ ಕಾಯಿ ಹೋದ್ರ ಒಂದು ಕಾಲು ಬಿಡ್ತದೆ. ಅವ್ನು ಹಾಕಿದ ಅವ್ನು ಹೊಡಿದ ಹೆಂಗಂತ ದುರ್ಗಾ ಮಾತೆ ಹೊಡಿದ ಹೆಂಗ ಅವನ ಸಾಕ ಮತ್ತೆ ಹೊಡಿಕೆ ಬಂದ ಒಂದು ನದಿ ನತ್ತು ಕಾಯಿ ಬಿದ್ದಾಗ ಬಿದ್ದಾಗ ಆಗಿದ ನೆಕ್ ಬಿಡ್ತಿದ್ದ ಆಗಿದ ನೆಕ್ ಬಿಡ್ತಿದ್ದ. ಈಗ ಕಡೆಗೆಲ್ಲ ಹೋಗಿ ಎಲ್ಲ ಮುಗಿಸಿ ಸಂಹಾರ ಮಾಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ಅದೊಂದು ಜಗತ್ ಶಾಂತಿ ಅದು ಒಳ್ಳೆಯದು. ದುರ್ಗಾ ಮಾತೆ ಜಗತ್ತಿಗೆ ಶಾಂತಿ. ಅವ್ರು ಸಹ ರಾಕ್ಷಸರ ಒಂದು ಹಾವಳಿ ಭಯಂಕರ ತಾಕತ್ತು, ದೊಡ್ಡ ಹಾವಳಿ, ಎಲ್ಲ ಜನಕ್ಕೆ ಊರಿಗೆ ನಾಡಿಗೆ ಎಲ್ಲಕ್ಕೆ ದೊಡ್ಡ ಹಾವಳಿ, ದೊಡ್ಡ ಪೀಡೆ ಕೊಡ್ತಕ್ಕಂಥ ರಾಕ್ಷಸರು. ರಾಕ್ಷಸ ಅಂದ್ರೇನು? ಜನರಿಗೆ ಹಿಂಸೆಯಿಂದ ತೊಂದರೆ ಕೊಡ್ತಕ್ಕಂಥ ಯಾರು ರಾಕ್ಷಸರು. ಅದಕ್ಕಂತ ದೃಷ್ಟಿಯಿಂದ ಒಂದು ಮಹಾತಾಯಿ ರಾಕ್ಷಸ ರಕ್ತ ಸಂಹಾರವೆಲ್ಲ ಮಾಡಿ ಸಂತೋಷಕ್ಕಾಗಿ ಮಧುಪಾನ ಬಂದರು. ಮಧುಪಾನ ಅಂದ್ರೇನು? ಈಗ ಜೇನುತುಪ್ಪ ಬಿಡಲ್ಲ, ಮಧು ಅಂದ್ರೆ ಜೇನುತುಪ್ಪ. ಒಂದು ಕಾಲಕ್ಕೆ ಸಂತೋಷமான ಉಪಯೋಗತಕ್ಕಂಥ ವಸ್ತು ಯಾರು? ಜೇನುತುಪ್ಪ. ಸಂತೋಷ ತೋಡ್ಪಿ ನಾವು ಸ್ವೀಟ್ ಹಚ್ತೀವಿ, ಹಂಗೆ ಆ ಕಾಲದಾಗ ಒಂದು ಕಾಲಕ್ಕೆ ಸಂತೋಷமான ಹಚ್ಚತಕ್ಕಂಥ ವಸ್ತು ಯಾರಂದ್ರೆ ಜೇನುತುಪ್ಪ. ಅದಕ್ಕೆಲ್ಲ ಸಂಹಾರ ಮಾಡಿ ಎಲ್ಲ ಮಗ ಮಧುಪಾನಕ್ಕೆ ಹೋದವ್ರು ದೇವರೊಳಗೆ ಜನ ಎದ್ದುಕೊಂಡಾರ. ಅಮ್ಮ ಮಧುಪಾನಕ್ಕೆ ಹೋದಂದ್ರೆ ಮದ್ಯಪಾನ ಹೆಂಡ ಬೆಳೆದು ನಾವು ಹೋಗಿದ್ದು ಕೆಳಗಡೆ ಚಿನ್ನೂರು ದಾಟಿ ಕರ್ಕೊಂಡು ಹೋಗಿದ್ರು. ದೇವ್ರು ಹೋಗಿದ್ರು. ಒಂದು 4 ದೇವ್ರು ಚೆನ್ನಾಗಿತ್ತು, 4-5 ಗಿಡಕ್ಕಿತ್ತು ಅದು ಮುಂದೆ ಗಡಿಗೆ. ಅವೇನಕ್ಕೆ ಹೆಂಡ ಅಂದ್ರು ಅವೆಲ್ಲ ದೇವ್ರು ಕುಡಿಯಬೇಕು. ಆ ದೇವಿ ಹೆಂಡ ಬಿಡ್ತಿಲ್ಲ, ದೇವ್ರು ಹೆಂಡ ಬಿಡ್ತಾರೆ. ಬಲ್ಕಟ್ ಬಡ್ಡಿ ಮಕ್ಕಳಿಗೆ ಗೊತ್ತೇ ಇಲ್ಲ ಮಧುಪಾನಕ್ಕೆ ಹೋದ್ರು ಮದ್ಯಪಾನಕ್ಕೆ ಕಲಿತು ಬಿಡೋದು. ಮಧುಪಾನಕ್ಕೆ ಸಂತೋಷಕ್ಕಾಗಿ ಜೇನುತುಪ್ಪ ಸಭೆಗೆ ಹೋದಂತ. ಅದಕ್ಕಂತ ಬಿಟ್ಟಿದ್ದ ಯಾವಾಗಲೂ ಅರ್ಥಕ್ಕೆ ಅನರ್ಥ ಮಾಡಬಾರ್ದು. ಅಸತ್ಯ ಸತ್ಯ ಮಾಡಬಾರ್ದು, ಸತ್ಯ ಅಸತ್ಯ ಮಾಡಕ್ಕೆ ಹೋಗ್ಬಾರ್ದು, ಅಸತ್ಯವನ್ನು ಸತ್ಯ ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕಂತ ದೃಷ್ಟಿಯಿಂದ ದುರ್ಗಾ ಮಾತೆ ಅರ್ಥ ಶ್ರೇಷ್ಠವಾದ ಗುರಿ ಕಟ್ಟಿ ಎಲ್ಲ ಮಾಡಿವೆಲ್ಲ ಸಮಾಜ ಕೆಲಸ ಮಾಡಿರುವ ಆಯ್ತು 10,000 ವರ್ಷ ಅಂತ ಕೆಲಸ ಮಾಡಿದ್ವಿ. ಇವರು ಬಡಬರಿಯೊಳಗ ಶ್ರೇಷ್ಠವಾದ ಭಕ್ತಿ ಐತಿ, ಒಳ್ಳೆ ಜನ. ನಮ್ಮ ಚಂದ ಸಮಾಜ ಬಹಳ ಶ್ರೇಷ್ಠ ಸಮಾಜಗಳು. ಇವು ಬಹಳ ಪ್ರಾಚೀನ ಕಾಲ ಸಮಾಜ. ನಮ್ಮ ಈ ಸಮಾಜ ಚಂದ ಸಮಾಜ ಐತಿ, ಅದು ಅತ್ಯಂತ ಪ್ರಾಚೀನ. ಇವ್ರು ಒಂದು ಕಾಲ ಕೌಗತ್ಯ ನೀವ ಆಮೇಲೆ ಕಲ್ಪಂದು ಸುವಿಭಾ ಚೆನ್ನಯ್ಯ ಸುವಿಭಾ ಮಲ್ಲಯ್ಯ ಸುವಿಭ ಚೆನ್ನ ಬಸವಯ್ಯ ಕಲ್ಪನೆ ಹೇಳ್ತಿದ್ರು. ಸುಮ್ಮನೆ ಮಾಡ್ಕೊಂಡ್ರು. ಅದು ನಿಮ್ದ ವಿದ್ಯೆ. ಇದು ಬಹುಕಾಲ ಮಾತ್ರ ಬಹಳ ವಿದ್ಯೆ ಇತ್ತು. ಈಗ ನಿಮ್ ಜನ ಏನು ಮಾಡಿ ಹಸಿಲೆಲ್ಲ ಕಾಯ್ದೆ ಬಿಟ್ಟುಬಿಟ್ರೆ, ಹಸಿರು ಕಾಯ್ದೆ ಬಿಟ್ಟು ಬರೀ ವ್ಯಾಪಾರ ಬಿಟ್ಬಿಟ್ರಿ. ಬರೀ ವ್ಯಾಪಾರ ನನಗೆ ವ್ಯಾಪಾರಕ್ಕೆ ಹೋಗಿ ಜನಗೆಲ್ಲ ಹಸಿಲಿ ಕಾಯಕ್ಕೆ ಬಿಟ್ಟು ಇವೆಲ್ಲ ಬೆಂಗಳೂರು ಕೌದತ್ತಿ ಬೆಂಗಳೂರು 4 ವರ್ಷ ಆಯ್ತು ಎಲ್ಲ ಬಿಟ್ಬಿಟ್ಟಿರಲ್ಲ. ಹಸಿಲಿ ಕಾಯಕ್ಕೆ ಇರ್ಬೇಕು ಮಾತ್ರ. ಈ ಬೇಷಗಾದರು ಇವರು ಕೊಡುದು ಬಂದಾಯ ಇವರಂತ ಹಸಿರು ಕಾಯ್ಕೆ ಬಿಟ್ಟುಬಿಟ್ರೆ ಎಲ್ಲರಿಗೆ ಬಿಟ್ಟೆಲ್ಲ ಬಿಟ್ಟು ವ್ಯಾಪಾರ ಮಾಡಕ್ಕೆ ವ್ಯಾಪಾರ ಲಾಭ ಆಗ್ತದಪ್ಪ, ಹೆಚ್ಚು ಲಾಭ ವ್ಯಾಪಾರದಲ್ಲಿ. ಅದಕ್ಕೆ ದೃಷ್ಟಿಯಿಂದ ಅಂತೂ ನಮ್ಮ ಹಿಡಿ ಇದು ಈ ಸಮಾಜ ಬಹಳ ಪ್ರಾಚೀನ ಸಮಾಜ, ಚೆನ್ನೈ ಸಮಾಜ ಅತ್ಯಂತ ಪ್ರಾಚೀನ ಸಮಾಜ, ಬಹಳ ಹಳೆ ಸಮಾಜ. ನೀವೆಂತ ದೂರ ಹೋಗಿ ಎಷ್ಟು ದೂರ ಹೋಗಿ ಸಮಾಜ ಐತಿ. ಅದಕ್ಕೆ ದೃಷ್ಟಿಯಿಂದ ಬಹಳ ಸಂತೋಷಗಳು ಎಲ್ಲ ಸಮಾಜಗಳು ಈ ಸಮಾಜ ಇವತ್ತು ಮಹಾತ್ಮ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡಿದ್ರಿ. ಬಹಳ ಸಂತೋಷ. ಊರಾಗಿದ್ದ ಕೆಟ್ಟ ಬುದ್ಧಿ, ದುರ್ಬುದ್ಧಿ, ದುರ್ವಿಚಾರ, ದುಸ್ಸಂಪದ ಇರ್ತಕ್ಕಂಥ ಎಲ್ಲ ಜನರಿಗೆ ಎಲ್ಲ ಕೆಟ್ಟ ಬುದ್ಧಿ ದೂರ ಮಾಡಿ ಎಲ್ಲ ಸಂಪತ್ತು ಕೊಟ್ಟು ಎಲ್ಲರ ಸಂಸ್ಕೃತಿ ಕೊಟ್ಟು ಕೆಟ್ಟ ವಿಚಾರ. ಯಾಕಂದ್ರೆ ಆ ಜಾತಿ ಮೇಲೆ ಈ ಜಾತಿ ಅಂದ್ರೆ ವಿಷ. ಆ ಜಾತಿ ಮೇಲೆ ನಮ್ಮ ಜಾತಿ ಮೇಲೆ ಅವ್ರು ಜಾತಿ ತಗೊಂಡು ಏನ್ ಮಾಡ್ತೀವಲ್ಲ ಮನುಷ್ಯ ಕುಲ ಬಂದ ಜಗತ್ತಿನಾಗ ಜಾತಿ ಮತ್ತು ಪೂಜೆ ಜ್ಞಾನ ಪೂಜದ ಮನುಷ್ಯ ಕುಲ ಬಂದ ಜಾತಿ ನಾವು ಮಾಡ್ಕೊಂಡಿವಿ, ಧರ್ಮ ದೇವರು ಮಾಡ್ಯಾರ. ಅದಕ್ಕಂತ ದೃಷ್ಟಿಯಿಂದ ಜಾತಿಗೆ ಹೆಚ್ಚು ಧರ್ಮದ ಮಹತ್ವ ಹೋಗ್ತಾವಲ್ಲ. ಅದಕ್ಕಂತ ದೃಷ್ಟಿಯಿಂದ ಬಡಬರಿದ್ದಂತೆಲ್ಲ ಸಮಾಜ ಬಂಧುಗಳು ನಮ್ಮವರ ಬೇರೆ ಏನಿಲ್ಲ. ಇವನ ಎಲ್ಲಿಸಿದರಯ್ಯ, ಇವ ನಮ್ಮಮ್ಮ, ಇವ ನಮ್ಮ ಎನ್ನಿಸಯ್ಯ ಕೂಡದ ಮನೆ ಎಲ್ಲ ನಮ್ಮವ್ರ. ನಾವು ನಮ್ಮ ಗಡಿಗೆ ನಮ್ಮ ಜಾತಿ ಕಟ್ಕೊಂಡಿವಲ್ಲ. ದೇವ್ರು ಯಾವ ಜಾತಿಯವ? ದೇವ್ರು ಯಾವ ಜಾತಿ? ದೇವ್ರ ಜಾತಿ ಇದ್ದ. ಈ ಸೂರ್ಯ ಯಾವ ಜಾತಿಯವ? ಜಾತಿ ಒಬ್ಬ ಸೂರ್ಯ ಅದ. ಸೂರ್ಯ ಯಾವ ಜಾತಿಯವ? ಈ ಭೂಮಿ ಯಾವ ಜಾತಿ? ಈ ನೀರು ಯಾವ ಜಾತಿ? ಈ ಗಾಳಿ ಯಾವ ಜಾತಿ? ನಾವು ಮಾಡ್ಕೊಂಡ ಜಾತಿಗಳನ್ನ. ಅದಕ್ಕೆ ಜಾತಿಗಿಂತ ಧರ್ಮ ಬಹಳ. ಧರ್ಮ ಅಂದ್ರೇನು? ಸತ್ಯ ಮತ್ತು ಪ್ರಾಮಾಣಿಕ. ಇದೇ ಹಿಡ್ಕೊಂಡು ಹೋಗಿ ಮತ್ತು ಜಾತಿ ಹಿಡ್ಕೊಂಡು ಬರ್ತಾವಲ್ಲ. ಅದಕ್ಕೆ ಎಲ್ಲ ಬಂದ ನಮ್ಮ ಹಿರಿಯರು ದಾರಿ ತೋರಿಸ್ಯಾರ. ಈ ಹೋಗ್ರಿ ಬಂದು ದಾರಿ ತೋರಿಸ್ತಾರೆ ನಮ್ಮ ಸಮಾಜ ಹಿರಿಯರು. ಹಾಗೆ ನೀವೆಲ್ಲ ಹೋಗಿ ಊರಾಗ ಎಷ್ಟೋ ಸಮಾಜ ಇಲ್ಲಿ ಎಲ್ಲ ಸಮಾಜ ಹಿರಿಯರು ಹಿಂದಿನವರು ಅವ್ರು ಹೆಂಗೆ ದಾರಿ ತೋರಿಸ್ತಾರೆ ಹಾಗೆ ಹೋಗಿರ್ತಾರೆ. ಅದಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ಈ ಸಮಾಜ ಸಮಾನ ಸುಂದರವಾಗಿ ಕಟ್ಟಾಗ ಹೋಗಿದೆ. ನಮ್ಮ ರವಿ ಕಟ್ಟಿದ್ದ ರವಿ ಬಂದ ಸಿಂಪು ಬಂದ ಇಲ್ಲೇ ಬಂದ ರವಿ ಭಾಳ ಒಳ್ಳೆ ಹುಡುಗ. ರವಿ ಭಾಳ ಚೆನ್ನಾಗಿ ಭಾಳ ಒಳ್ಳೆ ಹುಡುಗ. ನಮ್ಮ ಸಣ್ಣ ಮಟ್ಟ ದೊಡ್ಡ ಮಟ್ಟ ಇದೆ ಕಟ್ಟಿದ್ರು. ದೊಡ್ಡ ಮಟ್ಟ ಭಾರಿ ದೊಡ್ಡ ಮಟ್ಟ ಕಟ್ಟಾರ. ಮೊನ್ನೆ ಇವಾಗ 20 ದಿವಸ ಒಂದು ತಿಂಗಳ ಉದ್ಘಾಟನೆ ಆದ್ರೆ ಹಿಂಗೆ ಹಿಂಗಾಗೈತಿ ಹಿಂಗೆ ಮಾಡ ಇದಕ್ಕೊಂದು ಹಿಂಗೆ ಮಾಡೋದು
ಅದಕ್ಕೆ ಭಾಳ ಶ್ರೇಷ್ಠ ಸಿಗ್ತದೆ ರವಿ ಭಾಳ ಬೆಳೆಯುವಂಥ ಶ್ರೇಷ್ಠ ಗರ್ಗದ ಅಸ್ವತ್ಥದೇನಿಲ್ಲ ಭಾಳ ಶ್ರೇಷ್ಠವಂತ ವ್ಯಕ್ತಿನ ರವಿ ಅವ ಕಟ್ಟಿದ ಭಾಳ ಸಂತೋಷ. ಇದೇ ಪ್ರಕಾರವಾಗಿ ಕಾರ್ಯಕ್ರಮ ಮಾಡ್ಕೊಂತ ಊರಾಗ ಯಾವ ಹನುಮಪ್ಪಂದಿರಲಿ ಈಶಾಪ್ಪಂದಿರಲಿ ಆ ದ್ಯಾಮಂದಿರಲಿ ದುರ್ಗಂದಿರಲಿ ಯಾವುದಿರಲಿ ಊರಾಗಿದ್ದ ಎಲ್ಲ ಸಮಾಜದ ಒಕ್ಕಟ್ಟು ಕೆಲಸ ಮಾಡ್ಕೊಂಡಿರಪ್ಪ ಅಂದ್ರೆ ಊರಿಗೆ ಜನಕ್ಕೆ ಒಳ್ಳೇದಾಗ್ತದೆ, ಮಳೆ ಬೆಳೆ ಚೆನ್ನಾಗಾಗ್ತದೆ, ಒಳ್ಳೇದಾಗ್ತದೆ. ಈ ಜಾತಿ ಮಾಡಬಾರ್ದು, ಜಾತಿ ಇರ್ಬಾರ್ದು ಊರಾಗ. ನನ್ನ ಜಾತಿಗಿಂತ ನಮ್ಮ ಮನೆ ಬಾಗಿಲು ಒಳಗಿರ್ಬೇಕು, ಹೊರಗೆ ಬಂದ್ರೆ ನಾವೆಲ್ಲ ಬಂದ ಈ ಭಾವನೆಯಿಂದ ಹೋದ ಮಾತ್ರ ಊರು ಒಳ್ಳೇದಾಗ್ತದೆ. ಅದಕ್ಕೆ ಅದ್ರ ಚಿಂತ ನಮ್ಮ ಜಾತಿ ಮಾಡ್ತೀವಿ, ಈ ಸ್ವಲ್ಪ ಜಾತ್ರೆ ಮಾಡ್ತೀವಿ, ಈಗ ಎಲ್ಲ ಜಾತಿ ಮಾಡ್ತೀವಿ. ಅದಕ್ಕೆ ಜಾತ್ರೆ ಮಾಡ್ಬೇಕು. ಅದಕ್ಕೆ ಜಾತ್ರೆ ಅಂದ್ರೆ ಏನು? ನಮ್ಮ ಹುಟ್ಟಿದ ಜಾತ್ರೆ ಯಾವ್ದು ಕೊಡ್ತೀವಿ, ಏನು ಮಾಡಬೇಕು, ಇದು ತಿಳ್ಕೊಳ್ಳೋಕೆ ಜಾತ್ರೆ ಮಾಡೋದು ಮಾತಿದ್ದಾರೆ ಏನಿಲ್ಲ. ಅದಕ್ಕೆ ಅಂತ ತಿಂದು ಇವತ್ತು ಸರ್ವಾಂಶ ದುಡಿತೀನಿ ಮಾಡಿರಪ್ಪ. ದುರ್ಗಾ ಜಗನ್ಮಾತೆ ಆಕೆ, ಜಗತ್ತಿನ ತಾಯಿ ಮಾತಾಚ ಪಾರ್ವತಿ ದೇವಿ, ಪಿತಾದೇವೋ ಮಹೇಶ್ವರ, ಬಾಂಧವ ಸುಭಕ್ತಾಚ ಸ್ವದೇಶೋ ಮೂಲತ್ರಯಂ. ಹಾಗೆ ಜಗನ್ಮಾತೆಯ ಒಂದು ಕೆಲಸವನ್ನು ಮಾಡಿದ್ರೆ ಬಹಳ ಸಂತೋಷ. ಜಗನ್ಮಾತೆ ಸ್ಥಾನ ಮಾಡಿ ಪ್ರತಿಷ್ಠಾಪನೆ ಮಾಡಿ ಸರ್ವ ಗುಡಿ ಕಟ್ಟಿ ಎಲ್ಲ ಮಾಡಿದ್ರಿ. ಇದು ಗುಡಿ ಒಂದು 10,000 ವರ್ಷ ಆಗ 1,00,000 ವರ್ಷ ಗುಡಿ ಮುಪ್ಪಾಗ ಅಂಥ ಗುಡಿ ಕಟ್ಟಿಲ್ಲ. ಅದಕ್ಕೆ ಅದರಿಂದ ಜಗನ್ಮಾತೆ ಮಾತೆ ಎಲ್ಲ ಜನಕ್ಕೂ ಎಲ್ಲ ಸಮರ್ಥ ಒಳ್ಳೇದು ಮಾಡಿ ನಾವು ಸಂತೋಷದ ಹೋಮ ಯಜ್ಞ ಮಾಡಿದ್ವಿ. ಯಜ್ಞ ಮಾಡ್ತಕ್ಕಂಥ ಉದ್ದೇಶ ಏನು? ನಮ್ಮ ಕ್ಯಾಟ್ರಿನ ದುಡ್ಡು ಹೊರಪ ಈ ಹೊಗೆ ಮುಖಾಂತರ ಈ ಉಡಿಯಾಗ ಹೋಮದಾಗ ಬೀದಿ ಎಲ್ಲ ಮಾಡಿ ಎಲ್ಲ ಕ್ಯಾಟ್ರಿನ ಎಲ್ಲ ಹೊರಕೊಂಡೇ ಹೋಮ ಮಾಡ್ತಕ್ಕಂಥದ್ದು. ಅದಕ್ಕೆ ಅದ್ರ ಹೋಮ ಮಾಡಿದ್ರೂ ಕುರಿ ಮರಿ ಕುಡಿದು ಹಾಕಕ್ಕೆ ಹೋಮ ಮಾಡ್ತಕ್ಕಂಥದ್ದು ಸ್ವಲ್ಪ ಗೊತ್ತಿರೋದು ದೇವರಿಗೆ. ನಮ್ಮ ಕ್ಯಾಟ್ಗಳು ಎಲ್ಲ ಹಾಕಿ ಹೋಗಿ ಬೆಂಕಿ ನಮ್ಮ ಕ್ಯಾಟ್ಗಳ ನೀರು ಹೊತ್ತಿಗೆ ಎಲ್ಲ ಹಾಕಿ ಹೋಗ್ಬೋದು ಇವತ್ತು ಯಜ್ಞ ಮಾಡೋದು. ಅದಕ್ಕೆ ಅದ್ರ ಹಿಂದ ಒಳ್ಳೆ ಕೆಲಸ ಮಾಡ್ಬೇಕು. ಹಿಂದ ಪಾರ್ವತಿ ಅವನ ತಂದೆ ಯಜ್ಞ ಮಾಡಿದ, ಎಲ್ಲರೂ ಕಲಿಸಿದ. ದ್ರಾಕ್ಷಾಯಣಿ ಮಾತಿ ಇದ್ದ ಆಕೆ ದುರ್ಗಾ ಮಾತೆಯ ಆಕೆ ಮುಂದೆ ದುರ್ಗಾ ದ್ರಾಕ್ಷಾಯಣಿ ಮುಂದೆ ಎಲ್ಲ ಮಾಡಿ ಹಾಕೋದು ಯಜ್ಞ ಮಾಡ್ತಾ ಬಂದು ಸಾವನಿಗೆ ಈಗ ಯಾರು ಕರೀಲಿಲ್ಲ. ನೀವು ಹೋಗಿದ್ದು ಕೈಲಾಸಕ್ಕೆ ಆದಾಗ ಅವ ಶಿವ ಕರೆದಿದ್ದು ಸಿಟ್ಟು ಬಂತೀವಿ. ಸಿಟ್ಟು ಬಂದು ಎಲ್ಲ ಮಾಡಿ ಎಲ್ಲ ಕಲಿಸಿದ್ದೀವಿ, ನಮ್ಮದು ಕಲಿಸಿದ್ದಿಲ್ಲ. ಬಂದ ಬ್ಯಾಡವ್ರು ಬಂದ ಪಾರ್ವತಿ ಯಾರು ಕರೀಲಿಲ್ಲ. ತಂದೆ ಯಾಕೆ ಕರೀಲಿಲ್ಲ? ಸಾಕಾಗಿ ತಂದೆ ಹೋಗಿ ಹಾಕ್ಸೋದು ಮುಂದೆ ಆಕೆ ಪಾರ್ವತಿ ಆಗ್ತದೆ, ಮುಂದೆ ದುರ್ಗಾದೇವಿ ಆಕೆ ಎಲ್ಲ ಆಕೆ ಮಾಡಿದ್ರು. ಅದಕ್ಕೆ ನಮ್ಮ ಭಕ್ತಿ ಒಂದು ದೇವರಿಗೆ ಏನ್ ಬೇಕು? ಬೇಲಿ ಬಂಗಾರ ದುಡ್ಡು ಬೇಕಾ? ಈ ಬೇಲಿ ಬಂಗಾರ ದುಡ್ಡು ದೇವ್ರು ಏನ್ ಮಾಡ್ತಾನ? ಹೊಲ ಮನೆ ಇರ್ತಾನ, ವ್ಯಾಪಾರ ಮಾಡ್ತಾನ, ಈ ಬಡ್ಡಿ ಸಾಲ ಬರ್ತಾನೆ ದೇವರು ಇಲ್ಲ. ದೇವ್ರ ನಮ್ಮಿಂದ ಏನ್ ಬೇಕು? ಭಕ್ತಿ ಒಂದ ಬೇಕು, ಮತ್ತೇನು ಬೇಕಾಗಿಲ್ಲ. ಭಕ್ತಿಕ್ಕಿಂತ ಕಲಿತಿ ಭಕ್ತಿಯಿಂದ ಸಾಧ್ಯವಾದ ಯಾವ್ದಪ್ಪ? ಅದಕ್ಕೆ ಕಾಯ ವಾಚ ಮನಸ ಶಬ್ದ ಭಕ್ತಿಯಿಂದ ಮಾಡಿ ಬಂದ್ರೆ ಅಮ್ಮ ನಮಗೆಲ್ಲ ಕೊಟ್ಟಾರ. ಒಳಗೊಂದು ಹೊರಗೋದು ಮನಸ್ಸೆಲ್ಲೋ ಕಣ್ಣೆಲ್ಲ ಪೂಜೆ ಎಲಿಬೋದು ನಿನಗೆ ನೈವೇದ್ಯವೆಲ್ಲ ತಾವೇ ತಿನ್ನುವರು. ಒಮ್ಮೆ ಬಂದು ರುಚಿಯಾದ ನೋಡು, ಆಗ ಗುಡಿಯಿಂದ ನಿನ್ನೆ ಹೊರಗೆ ತೊಳರು. ಅಲ್ಲ ದೇವ್ರು ಊಟ ಮಾಡ್ತಾನ, ಈಗ ಬಂದು ಎಲ್ಲಿ ಇರ್ತೀವಿ ಊಟ ಮಾಡ್ತಾನ. ಅಕಸ್ಮಾತ್ ದೇವರು ಊಟ ಮಾಡಿದ್ರೆ ಎಲ್ಲಿ ತೊಗೊಂಡು ಯಾರು ಹೋಗ್ತಿದ್ದಾರೆ? ದೇವ್ರು ಊಟ ಮಾಡಿಕೊಂಡೇ ಎತ್ತು ಗುಡಿಗೆ ಅದು ಮಕ್ಕಳಿಗೆ ಅದೇ ಈ ಸಪ್ಪುಗೆ ಅದು ಇಲ್ಲ ಇಲ್ಲ. ದೇವರಿಗೆ ನಮ್ಮಿಂದ ಅರ್ಪಣ ಸಮರ್ಪಣ ಭಾವ ಬರ್ತು ಮತ್ತೇನು ಬೇಕಿಲ್ಲ. ಭಕ್ತಿ ಒಂದು ಪರಿಶುದ್ಧ ಭಕ್ತಿ ಒಂದು ಮತ್ತೇನು ಬೇಕಿಲ್ಲ. ಅದಕ್ಕೆ ಇವತ್ತು ಒಟ್ಟೂರು ಗ್ರಾಮದಲ್ಲಿ ಮಹಾಮಾತೆ ದುರ್ಗಾದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡಿದ್ರಿ. ಬಹಳ ಸಂತೋಷ. ಯಜ್ಞಾಗ ಮಾಡಿದ್ರಿ, ಎಲ್ಲ ಮಾಡಿ ಈ ಯಜ್ಞದ ಈ ಧೂಳಿನಿಂದ ಈ ಬೆಂಕಿಯಿಂದ ಊರ ಕೆಟ್ಟದ ನೀರು ಆವುಗಳ ಎಲ್ಲ ಕೆಟ್ಟ ಎಲ್ಲ ದೂರ ಹೋಗಿ ಊರಿಗೆ ಜನಗಳಿಗೆ ಸದ್ಬುದ್ಧಿ ಸತ್ಯ ಬಂದ ಮತ್ತೊಮ್ಮೆ ಹಾರಿಸಿ ನಮ್ಮ ಮಾತನಾಡ್ತೀವಿ.